ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸ ವರ್ಷ ಬರತ್ತದ್ರಿ, ಬಾಯಿ ಅಂತೂ ನೀವು ಸಿಹಿ ಮಾಡ್ಕೊಳ್ಳೇಬೇಕು. ನಾನಿವತ್ತೊಂದು ಅದಕ್ಕೆ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಥವಾ ಹೊಸ ವರ್ಷದ ಮೊದಲನೇ ಹಬ್ಬ, ಈ ಸಂಕ್ರಮಣ ಹಬ್ಬಕ್ಕೂ ಈ ಸ್ವೀಟನ್ನು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಅದ್ರಿ ಮಾಡೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಈ ರೀತಿ ಸ್ವೀಟನ್ನು ನೀವು ನೋಡಿಲ್ಲ, ತಿಂದಿಲ್ಲ. ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ. ಹೊರಗಡೆಯಿಂದ ಸ್ವೀಟ್ ತರೋದನ್ನು ನೆನಪಾರ್ತೀರಿ. ತುಂಬ ಸಿಂಪಲ್ ಅದ್ರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲ ನಾನು ಒಂದು ಬಟ್ಲಾಗಷ್ಟ ಸಣ್ಣ ರವೆ, ಉಪ್ಪಿಟ್ಟು ರವೆ, ಅಥವಾ ಕೆಲವೊಬ್ರು ಇದನ್ನು ಬಾಂಬೆ ರವೆ ಅಂತವ್ರು ಕರೀತಾರೆ, ಅದನ್ನು ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲಾನೆ ತೊಗೊರಿ. ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಕಾಯಿಸಿ ಆರಿಸಿರುವ ಹಾಲನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು, ಚಿರೋಟಿ ರವೆಯನ್ನು ತೊಗೋಬೇಡ್ರಿ, ಉಪ್ಪಿಟ್ಟು ರವೆನೇ ತೊಗೊರಿ. ಈಗ ಇದನ್ನು ಹಾಲು ರವೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೆನೆಲಿರಿ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಆಗಷ್ಟು ಒಣ ಕೊಬ್ಬರಿ ತುರಿ ಅಥವಾ ಡೆಸಿಗ್ನೇಟೆಡ್ ಕೊಕೊನಟ್ ಅಂತಲೂ ಕರೀತಾರೆ, ಅದನ್ನು ಹಾಕ್ತಾಯಿದ್ದೀನಿ. ನಾನೇನಿಲ್ಲ, ಒಣ ಕೊಬ್ಬರಿಯನ್ನೇ ಸಿಪ್ಪಿ ತೆಗೆದುಬಿಟ್ಟು ಸಣ್ಣದಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ನೋಡ್ರಿ. ಈಗ ಯಾವ ಬಟ್ಲೆ ರವೆ ತೊಗೊಂಡಿದ್ದೀನಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಅರ್ಧ ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಮೈದಾ ಬೇಡ ಅಂದ್ರೆ 1 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನಾದ್ರೂ ಹಾಕೋಬೋದ್ರಿ. ನೋಡಿ, ಇದನ್ನು ನಾನೀಗ ಚಾಣಿಸಿ ತೊಗೊಂಡಿದ್ದೀನಿ ನೋಡ್ರಿ. ಚಾಣಿಸಿ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಕೊಬ್ಬರಿ, ಗೋಧಿ ಹಿಟ್ಟು, ಮೈದಾ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ನೀಟಾಗಿ ಮಿಕ್ಸ್ ಆಗ್ಯದ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಮೆಜರ್ಮೆಂಟ್ ಮಾಡಿ ಹಾಕ್ರಿ. ಒಂದೇ 1 ಸ್ಪೂನ್ ಆಗಷ್ಟೇ ತುಪ್ಪವನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಈ ತುಪ್ಪ ಹಾಕಿಬಿಟ್ಟು ಇದನ್ನು ಹಿಟ್ಟಿಗೆ ನೀಟಾಗಿ ಹಚ್ಕೋಬೇಕು ನೋಡ್ರಿ. ನೀಟಾಗಿ ಮಿಕ್ಸ್ ಮಾಡಿರಿ. ಎಲ್ಲ ತುಪ್ಪ ಹಿಟ್ಟಿಗೆ ಏನಾಗಲಿ ರೀ, ಚೆನ್ನಾಗಿ ಹತ್ತಲಿ ನೋಡಿ. ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅತಿ ಕಡಿಮೆ 1 ಸ್ಪೂನ್ ತುಪ್ಪದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ನೋಡಿ, ಈಗ ಮಿಕ್ಸ್ ಆಗ್ಯದ. ಆ ರವೆ ಹಾಲನ್ನು ಏನು ನೆನೆಸಿಟ್ಟಿದ್ದಲ್ರಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ರಿ. ಈಗ ಇದನ್ನು ಎಲ್ಲನೇ ಸೇರಿಸಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ. ಇದಕ್ಕೆ ಯಾವುದೇ ರೀತಿ ನೀವು ನೀರು ಅಥವಾ ಮತ್ತು ಹಾಲು ಹಾಕಬೇಡ್ರಿ. ಇದೇ ರೀತಿ ಮೆಜರ್ಮೆಂಟ್ ಕರೆಕ್ಟಾಗಿಯೇ ಹಾಕ್ರಿ. ನಿಮ್ದು ಏನು ಪರ್ಫೆಕ್ಟ್ ಆಗಿಯೇ ಬರ್ತದೆ ನೋಡಿ. ಅಷ್ಟೇನು 1 ಬಟ್ಲು ಹಾಲು ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗ್ತದೆ ರೀ. ಅದರಲ್ಲಿನೇ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಮತ್ತು ಎಕ್ಸ್ಟ್ರಾ ಹಾಲನ್ನು ಹಾಕಿಲ್ಲ ನೋಡಿ. ನೀಟಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಒಂದನ್ನೇ ದೊಡ್ಡ ಉಳ್ಳಿ ಥರ ಮಾಡ್ಕೋತೀನಿ ನೋಡಿರಿ. ಒಂದನ್ನೇ ನೋಡಿ, ಅಷ್ಟು ಹಾಲನ್ನೇ ಸಾಕಾಗ್ತದೆ. 1 ಸ್ಪೂನ್ ತುಪ್ಪನೇ ಸಾಕ್ರಿ ಇದಕ್ಕೆ. ಈಗ ಈ ಉಳ್ಳಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ. ನಾನು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಕ್ಲೀನ್ ಅದ ಅದ್ರ ಮೇಲೆ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನಿಂದನೇ 3 ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಕ್ವಾಂಟಿಟಿ ನೀವೇನು ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. 2 ಸ್ಪೂನ್ ಆಗಷ್ಟೇ, ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ. ಈ ಸಕ್ಕರೆ ಎಳ್ಳನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನೋಡಿ, ಚಳಿಗಾಲದಲ್ಲಿ ಯಾವುದೇ ಎಳ್ಳಿನ ರೆಸಿಪಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ. ತುಂಬ ವಿಟಮಿನ್ ಇ ಇರೋಂಥದ್ರಿ ಇದು ನೋಡಿ. ಎಲ್ಲ ಸಕ್ಕರೆ ಎಳ್ಳನ್ನು ಏನು ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಚಪಾತಿ ಮಾಡೋ ಶೀಟ್ ತಗಡ ಮೇಲೂ ಇದನ್ನು ಮಾಡ್ಬೋದು. ಈಗ ಆ ಉಳ್ಳಿಯನ್ನು ತೊಗೊಂಡು ನೋಡಿ, ಅದಕ್ಕೆ ಇದನ್ನೇ ಏನು ನೋಡಿರಿ, 2 ಸೈಡ ಆ ಎಳ್ಳು ಸಕ್ಕರೆ ಎಲ್ಲ ಹಾಕ್ಬೇಕ್ರಿ. ಸಕ್ಕರೆ ಪುಡಿ ಹಾಕ್ಬೇಡ್ರಿ, ಸಕ್ಕರೆನೇ ಹಾಕಿರಿ. ಆದಷ್ಟು ದಪ್ಪ ಸಕ್ಕರೆ ಹಾಕಿರಿ. ತಿನ್ನೋ ಮುಂದದು ಟೇಸ್ಟ್ ತುಂಬಾ ಚೆನ್ನಾಗತ್ತದ ನೋಡಿ. ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಆ ಸಕ್ಕರೆ ಎಳ್ಳು ಅದಕ್ಕೆ ಏನಾಗ್ತದೆ ರೀ, ಅಂಟ್ಕೋತದೆ ನೋಡಿರಿ. ಆಮೇಲೆ ಇನ್ನು ನಾನೇನು ಮಾಡ್ತೀನಿ, ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ತುಂಬ ತೆಳುವೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು. ಈ ರೀತಿ ನೋಡಿರಿ ಲಟ್ಟಿಸ್ರಿ. ಲಟ್ಟಿಸ್ದಂಗೆ ಏನಾಗ್ತದೆ, ಆ ಎಳ್ಳು ಆ ಸಕ್ಕರೆ ಎಲ್ಲ ಅದಕ್ಕೆ ನೀಟಾಗಿ ಅಂಟಿಬಿಡ್ತದೆ ನೋಡಿರಿ. ನೋಡಿ, ಸಕ್ಕರೆ ಎಳ್ಳಿನ ಕ್ವಾಂಟಿಟಿ ನೀವು ಜಾಸ್ತಿನೂ ಮಾಡ್ಬೋದು ರೀ. ನೋಡಿ, ರವೆ ಇರ್ತದಲ್ಲ ಸೈಡಿಗೆಲ್ಲ ಈ ರೀತಿ ಕ್ರ್ಯಾಕ್ಸ್ ಬಂದಿರ್ತದೆ, ಏನಾಗಲ್ಲ ನೋಡಿ. ಚಾಕು ಅಥವಾ ನೀವು ಪಿಜ್ಜಾ ಕಟ್ಟೋದ್ರಿಂದ ಈ ರೀತಿ ಏನು ಮಾಡಿರಿ, ಕಟ್ ಮಾಡ್ಕೊರಿ ನೋಡಿ. ಇದೇ ಟಿಪ್ಸನ್ನು ಫಾಲೋ ಮಾಡಿರಿ, ನೀವು ಪರ್ಫೆಕ್ಟ್ ಆಗಿಯೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರ್ತದೆ ರೀ. ಈ ರೀತಿ ಸ್ವೀಟನ್ನು ನೀವು ನೋಡಿಲ್ಲ, ತಿಂದಿಲ್ಲ ನೋಡಿರಿ. ಈಗ ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿ ನೋಡಿರಿ, ಅದನ್ನು ಏನು ಮಾಡಿರಿ, ಸುತ್ತಿಬಿಟ್ಟು ತೊಗೋರಿ. ಇಲ್ಲ ನೋಡಿರಿ, ಇದು ದೊಡ್ಡದು ಆಗ್ತದೆ ತುಂಬಾ, ಅಂದ್ರೆ ಕರಿಲಕ್ಕೆ ಟೈಮ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದ್ರೊಳಗೆ ಒಂದರಲ್ಲಿನೇ 2 ಭಾಗ ಮಧ್ಯಕ್ಕೆ ಕತ್ತರಿಸ್ಬಿಟ್ಟು ನೋಡಿ, ಸಣ್ಣ ಮಾಡ್ಕೊತೀನಿ ರೀ. ಸಣ್ಣ ಆದಷ್ಟು ಬೇಗನೇನು ಕರಿತದೆ ಇದು ನೋಡಿ. ಇದು ಆಮೇಲೆ ಅಂಟ್ತದೆ, ಏನಾಗಲ್ಲ. ಈ ರೀತಿ ರೋಲ್ ಮಾಡಿಬಿಟ್ಟು ತೊಗೊರಿ ನೋಡಿ. ನಾನು 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಆ ಉಳಿದಿದ್ದನ್ನು ಒಮ್ಮೆಲೆ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ ರೀ ನೋಡಿ. ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಸಣ್ಣ ಇದೇ ರೀತಿಯೇ ಮಾಡ್ಕೊತೀನಿ ನೋಡಿರಿ. ನೋಡಿ, ಆ ಎಳ್ಳು ಸಕ್ಕರೆ ಎಲ್ಲ ಚೆನ್ನಾಗಿ ಅಂಟ್ಯದ ನೋಡಿರಿ. ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಕ್ಕೆ ಇಟ್ಟೀನಿ, ಎಣ್ಣೆನೂ ಕಾಯ್ದದ ನೋಡಿರಿ.
ನೋಡಿ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕ್ರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಹೊರಗಡೆಯಿಂದ ಅಷ್ಟೇ ಕರೋದು, ಒಳಗಡೆಯಿಂದ ಮತ್ತು ಹಸಿ ಉಳಿತದೆ. ನೋಡಿ, ಕರೆದ ಮೇಲೆ ಆ ಎಳ್ಳು ಏನಾಗ್ತದೆ, ತುಂಬ ಕ್ರಂಚಿ ಆಗ್ತದೆ ರೀ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತೈತಿ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ ನೀವು. ನೋಡಿ, ಲೈಟ್ ಕೆಂಪಗಾಗುವವರೆಗೂ ನಾವು ಇದನ್ನು ಕರೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ನೋಡಿ ಸ್ವಲ್ಪ ಇದಕ್ಕೆ ಕರಿಯಾಕ ಟೈಮ್ ಹತ್ತದ್ರಿ. ಇದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಚೆನ್ನಾಗಿ ಕರೆದ್ಬಿಟ್ಟು ತೊಗೋಬೇಕು. ನೋಡ್ರಿ, ಇಷ್ಟು ಲೈಟ್ ಕಲರ್ ಬಂದ್ರೆ ಸಾಕ್ರಿ. ನೋಡಿ, ಅದೇನು ಮುಂದೆ ಬಾಯಲ್ಲಿ ಸಕ್ಕರೆ ಎಳ್ಳು ಸಿಗ್ತದಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ಇನ್ನೊಂದು ಸ್ವಲ್ಪನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕರೆದ್ಬಿಟ್ಟು ತೊಗೋತೀನಿ ನೋಡ್ರಿ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ತುಂಬಾ ಡ್ರೈ ಇರ್ತಾವೆ. ನೋಡಿ, ಅದಿನ್ನೊಂದು ಸ್ವಲ್ಪ ಏನು ಮಾಡಿದ್ದಲ್ಲ, ಅದನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಹೊಸ ವರ್ಷಕ್ಕೆ, ನ್ಯೂ ಇಯರ್ಗೆ ಈ ಸ್ವೀಟನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಎಲ್ಲವನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ನಿಮಗೆ ಸಮೀಪದ ನೋಡಿರಿ, ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿರ್ತವೆ. ಮತ್ತು ಅದು ತಿನ್ನೋ ಮುಂದೆ ಬಾಯಕ್ಕೆ ಮಧ್ಯಕ್ಕೆ ಸಕ್ಕರೆ ಎಳ್ಳು ಕೊಬ್ಬರಿ ಫ್ಲೇವರು ತುಂಬಾ ಚೆನ್ನಾಗಿರ್ತದೆ ನೋಡಿರಿ. ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೀವು ಹೊಸ ವರ್ಷಕ್ಕೆ ಹೊಸ ಥರದ ಈ ಸ್ವೀಟನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಒಂದೇ 1 ಸ್ಪೂನ್ ತುಪ್ಪದಲ್ಲೇ ಮಾಡಿರುವಂಥ ರೆಸಿಪಿ, ರವೆಯಿಂದ ಮಾಡ್ಯಾದ. ನೋಡಿ, ಈ ಹೊಸ ಥರದ ಸ್ವೀಟ್ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೀವೇನು ಹೆಸರು ಇಡ್ತೀರ ಅಂತ ಹೇಳೋನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.